ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ದಾಸರಲ್ಲಿ ಶ್ರೇಷ್ಠ ದಾಸ ಶ್ರೀ ಕನಕದಾಸರ ಜನ್ಮದಿನಾಚರಣೆಯ ಶುಭಾಶಯಗಳು. ಕನಕದಾಸರು ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ 1509ರಲ್ಲಿ ಜನಿಸಿದರು. ತಂದೆ ಬೀರಪ್ಪ ನಾಯಕ, ತಾಯಿ ಬಚ್ಚಮ್ಮ. ಇವರು ಉದರದಿಂದ ತಿರುಪತಿ ತಿಮ್ಮಪ್ಪನ ಒಂದು ಆಶೀರ್ವಾದದಿಂದ ಜನಿಸಿದ್ದಕ್ಕಾಗಿ ಇವರಿಗೆ ತಿಮ್ಮಪ್ಪ ನಾಯಕ ಎಂದು ಹೆಸರಿಡಲಾಯಿತು. ಇವರ ಮಡದಿ ಹೆಸರು ಮೂಕುತಿ. ಇವರ ಗುರುಗಳು ವ್ಯಾಸರಾಯರು. ಇವರ ಆರಾಧ್ಯ ದೈವ ಕಾಗಿನೆಲೆ ಆದಿಕೇಶವರಾಯ. ಇವರ ಒಂದು ಕಾವ್ಯವೂ ಸಹಿತ ಕಾಗಿನೆಲೆ ಆದಿಕೇಶವರಾಯನಿಂದಲೇ ಕೊನೆಗೊಳ್ಳುತ್ತೆ. ಇವರ ಕುಲದೇವ ತಿರುಪತಿ ತಿಮ್ಮಪ್ಪ. ತಿರುಪತಿ ತಿಮ್ಮಪ್ಪನ ಒಂದು ಆಶೀರ್ವಾದದಿಂದ ಹುಟ್ಟಿದರು ಅಂತ ಹೇಳಲಾಗುತ್ತೆ. ಏಕೆಂದರೆ ಇವರ ತಂದೆ ತಾಯಿಗೆ ಎಷ್ಟು ದಿನಗಳಾದರೂ ಮಕ್ಕಳೇ ಆಗದಿರುವುದಿಲ್ಲ. ಅಂಥ ಸಂದರ್ಭದಲ್ಲಿ ತಾಯಿ ತಿರುಪತಿ ತಿಮ್ಮಪ್ಪನಿಗೆ ಹರಿಕೆ ಹೊತ್ತು ಈ ಮಗುವನ್ನು ಪಡೆದಿರುತ್ತಾಳೆ. ಹೀಗಾಗಿ ತಿರುಪತಿ ತಿಮ್ಮಪ್ಪನ ಹೆಸರನ್ನೇ ತಿಮ್ಮಪ್ಪ ನಾಯಕ ಎಂದು ಈ ಮಗುವಿಗೆ ಹೆಸರಿಡಲಾಗುತ್ತೆ. ಕರ್ನಾಟಕ ಕೀರ್ತನೆಗಳಲ್ಲಿ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾದಂಥ ಕನಕದಾಸರು ಚಿಕ್ಕ ವಯಸ್ಸಿನಲ್ಲೇ ಅತ್ಯಂತ ಚೇತನವ ಇರುವಂತಹ ವ್ಯಕ್ತಿಯಾಗಿ ಕಂಗೊಳಿಸುತ್ತಾರೆ. ಹೀಗಾಗಿ ತಿಮ್ಮಪ್ಪ ನಾಯಕರನ್ನು ದೈವಿ ಪುರುಷ ಅಂತಲೂ ಸಹಿತ ಕರೆಯುತ್ತಾರೆ. ಇವರ ತಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ದಂಡನಾಯಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಸುಮಾರು 78 ಗ್ರಾಮಗಳ ನೋಡಿಕೊಳ್ಳುವಂತಹ ಒಂದು ಉಸ್ತುವಾರಿಯನ್ನು ಇವರು ಹೊಂದಿರುತ್ತಾರೆ. ತಂದೆ ತೀರಿದ ನಂತರ ಇವರಿಗೆ ಕೆಲವು ಶಿಕ್ಷಣವನ್ನು ತಾಯಿ ಕೊಡಿಸಿರುತ್ತಾಳೆ. ತಂದೆ ತೀರಿದ ನಂತರ ತಂದೆ ಮಾಡುವಂಥ ಕೆಲಸವನ್ನು ಇವನು ಮುಂದುವರಿಸುತ್ತಾನೆ. ಇವನು ದಂಡನಾಯಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಗ್ರಾಮಗಳನ್ನು ಉತ್ತಮವಾಗಿ ನೋಡಿಕೊಳ್ತಾ ಇರ್ತಾನೆ. ಒಂದು ದಿನ ದಂಡನಾಯಕನಾಗಿ ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಇವರು ಉಸ್ತುವಾರಿಯಲ್ಲಿರುವಂಥ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ತುಂಬ ದಲಿದವಿರುತ್ತೆ. ಅಂಥ ಸಂದರ್ಭದಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡಲು ಪ್ರಾರಂಭಿಸುತ್ತಾರೆ. ಹಾವೇರಿ ಜಿಲ್ಲೆಯ ಸುತ್ತಮುತ್ತ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಪ್ರದೇಶಗಳಲ್ಲಿ. ಆ ಒಂದು ಸಂದರ್ಭದಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡುವಾಗ ಆ ಭೂಮಿ ಅಡಿಯಲ್ಲಿ ಬಂಗಾರದ ಒಂದು ಕುಪ್ಪರಿಗೆ ದೊರೆಯುತ್ತೆ. ಆ ಬಂಗಾರದ ಕುಪ್ಪರಿಗೆಯನ್ನು ತೆಗೆದುಕೊಂಡು ಕನಕದಾಸರು ತೆಗೆದುಕೊಂಡು ಹೋಗುವಂಥವರೆಲ್ಲ ಹೋಗಲಿಲ್ಲ. ಆದರೆ ಅವುಗಳನ್ನೆಲ್ಲವನ್ನು ಕುಪ್ಪರಿಗೆ ಅಂದರೆ ಬಂಗಾರದ ಕುಪ್ಪರೆ, ಚಿನ್ನ, ಅವುಗಳೆಲ್ಲವನ್ನು ಏನಪ್ಪ ಅಂದರೆ ಬಡಬಗ್ಗರಿಗೆ ದಾನವಾಗಿ ನೀಡಿದರು. ತಿರುಪತಿ ತಿಮ್ಮಪ್ಪ ನಾಯಕ ಹೋಗಿ ಕನಕನಾಯಕನಾದ. ಹೀಗಾಗಿ ಹೆಸರು ಕನಕನಾಯಕ ಅಂತ ಬಂತು. ಕನಕನಾಯಕನಿಂದ ತಮ್ಮ ತಂದೆ ತೀರಿದರು, ನಂತರ ತಾಯಿನೂ ತೀರಿದರು, ಹಾಗೂ ಮಡದಿನೂ ಸಹಿತ ತೀರಿದ ನಂತರ ದಿಕ್ಕೆ ತೋಚಿದಂಥ ಪರಿಸ್ಥಿತಿ ನಿರ್ಮಾಣವಾದಾಗ ಇವರ ಕನಸಿನಲ್ಲಿ ಕುಲದೇವರು ಹಾಗೂ ಆರಾಧ್ಯ ದೇವ ಕಾಗಿನೆಲೆ ಆದಿಕೇಶವರಾಯ ಬಂದು ನನ್ನ ದಾಸನಾಗು ಎಂದು ಕೇಳಿಕೊಂಡಾಗ ಕಾಗಿನೆಲೆ ಆದಿಕೇಶವರ ಒಂದು ಆಜ್ಞೆಯ ಮೇರೆಗೆ ಇವರು ದಾಸ ವೃತ್ತಿಯನ್ನು ಅಥವಾ ದಾಸ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ದಾಸ ಅಂದ್ರೆ ಸೇವೆ ಮಾಡುವುದು ಎಂದರ್ಥ. ಆಗ ಕರ್ನಾಟಕದ ಹಲವು ಭಾಗಗಳನ್ನು ಸಂಚರಿಸುತ್ತಾ ದಾಸರಾಗಿ ಹಲವು ಕೀರ್ತನೆಗಳನ್ನು ರಚಿಸುತ್ತಾ ಕೀರ್ತನೆಗಳ ಮುಖಾಂತರ ಸಮಾಜದಲ್ಲಿರುವಂತಹ ಅಂಕುಡೊಂಕುಗಳನ್ನು ತಿದ್ದಲು ಜನಸಾಮಾನ್ಯರಿಗೆ ತಿಳಿಯುವಂತಹ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಕೀರ್ತನೆಗಳ ರಚಿಸಿ ಹಾಡುತ್ತಾ ಸಾಗುತ್ತಾ ಇದ್ದಾರೆ. ಇವರು ಕನಕನಾಯಕನಾಗಿ ನಂತರ ಕನಕದಾಸನಾಗಿ ಬದಲಾವಣೆಗೊಳ್ತಾರೆ. ಇಂದು ನಾವು ಕಾಣ್ತಾ ಇರೋದು ಕನಕದಾಸರನ್ನು. ಇವರು ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು. ಪುರಂದರ ದಾಸರಿಗೂ ಸಹಿತ ಮಿಗಿಲಾದಂಥ ವ್ಯಕ್ತಿತ್ವ,
ಮಿಗಿಲಾದಂಥ ಕೀರ್ತನೆಗಳನ್ನು ರಚಿಸಿದ್ದಾರೆ ಅಂತ ಹೇಳ್ಬೋದು. ಪುರಂದರದಾಸರಿಗಿಂತಲೂ ಕಡಿಮೆ ಕೀರ್ತನೆಗಳನ್ನು ರಚಿಸಿದರೂ ಸಹಿತ ಆ ಕೀರ್ತನೆಗಳು ಪುರಂದರದಾಸರ ಕೀರ್ತನೆಗಳನ್ನೇ ಮೀರಿಸುವಂಥ ಕೀರ್ತನೆಗಳಿದ್ದಾವೆ ಅಂತ ಹೇಳ್ಬೋದು. ಒಬ್ಬ ಕವಿಯಾಗಿ, ಒಬ್ಬ ತತ್ವಜ್ಞಾನಿಯಾಗಿ, ಒಬ್ಬ ಶ್ರೇಷ್ಠ ದಾಸನಾಗಿ ಈ ಒಂದು ಕನ್ನಡ ನಾಡಿನಲ್ಲಿ ಹಲವಾರು ಅಂಕುಡೊಂಕುಗಳನ್ನು ತಿದ್ದಿದಂತಹ ಒಬ್ಬ ದಾಸ ಭಕ್ತ ಕನಕದಾಸ, ಶ್ರೇಷ್ಠ ಕನಕದಾಸ, ಅಶ್ವಿನಿ ದೇವತೆ ಅಂತ ಹೇಳಲಾಗುತ್ತೆ. ಈ ಕನಕದಾಸರ ಗುರುಗಳು ವ್ಯಾಸರಾಯರು. ಇವರು ಮಾಡಿದಂಥ ಪವಾಡಗಳು ಹಲವಾರು. ಒಂದು ಸಾರಿ ಇವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ತಂದೆ ತೀರಿದ ನಂತರ ದಂಡನಾಯಕರಾಗಿರುತ್ತಾರೆ. ದಂಡನಾಯಕರಾದಂಥ ಸಂದರ್ಭದಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಬರ್ತಾ ಇದ್ದಾವೆ. ಆ ದೊಡ್ಡ ದೊಡ್ಡ ಬಂಡೆಗಳನ್ನು ಕೀಳಲು ಸಾಧ್ಯವಾಗುವುದಿಲ್ಲ. ಇದು ನಿನ್ನೊಂದು ಕೀಳಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ಕುರುಬನಿಗೇಕೆ ಕೋಣಮಂತ್ರ, ಕುರುಬನಿಗೇಕೆ ಅಕ್ಷರ ಕಲಿಬೇಕು, ನಿನಗೆ ಕೋಣಮಂತ್ರವೇ ಸರಿ ಅಂದಾಗ ಆ ಒಂದು ಸಂದರ್ಭದಲ್ಲೇ ಕೆರೆಗಳು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲೇ ಕೋಣಮಂತ್ರವನ್ನು ಜಪಿಸಿ ಕೋಣಗಳನ್ನು ಧರೆಗಿಳಿಸಿ ಕೋಣಗಳಿಂದಲೇ ಕಲ್ಲನ್ನು ಜಗ್ಗಿಸಿ ಕೆರೆಗಳನ್ನು ನಿರ್ಮಾಣ ಮಾಡಿದಂಥ ಒಂದು ಪವಾಡವನ್ನು ಸಹಿತ ಭಕ್ತ ಕನಕದಾಸರು ಮಾಡಿದ್ದಾರೆ. ಇದರ ಜೊತೆಗೆ ಚಿಕ್ಕ ವಯಸ್ಸಿನಲ್ಲಿ ವ್ಯಾಸರಾಯರು ಒಂದು ಪ್ರಶ್ನೆಯನ್ನು ಮಾಡುತ್ತಾರೆ. ಎಲ್ಲರಿಗೂ ಬಾಳೆಹಣ್ಣನ್ನು ಕೊಡುತ್ತಾರೆ ಶಿಷ್ಯಂದಿರಿಗೆ. ಕೊಟ್ಟಾಗ ದೇವರಿಲ್ಲದಂಥ ಸ್ಥಳಗಳಲ್ಲಿ ಇದನ್ನು ಯಾರು ತಿನ್ನುತ್ತೀರೋ ಅಂತ ಅಂದಾಗ ಎಲ್ಲ ಸ್ನೇಹಿತರು, ವ್ಯಾಸರಾಯರ ಶಿಷ್ಯಂದಿರು ಮೂಲೆಯಲ್ಲಿ, ಡೋರಿನ ಸಂದಿಯಲ್ಲಿ, ಕಿಟಕಿಯ ಸಂದಿಯಲ್ಲಿ ಹೀಗೆ ಹಲವು ಕಡೆಗೆ ಹೋಗಿ ಬಾಳೆಹಣ್ಣು ತಿಂದು ಬರುತ್ತಾರೆ. ಆದರೆ ಕನಕದಾಸರು ಬಾಳೆಹಣ್ಣು ತಿಂದಿರೋದಿಲ್ಲ. ಆಗ ವ್ಯಾಸ ಮಹಾರಾಜರು ಕೇಳ್ತಾರೆ. ವ್ಯಾಸರಾಯರು ಕೇಳಿದಾಗ ಯಾಕೆ ನೀ ತಿನ್ನಲಿಲ್ಲ ಅಂತ. ಆವಾಗ ಕನಕದಾಸರು ಹೇಳ್ತಾರೆ, ದೇವರಿಲ್ಲದಂಥ ಸ್ಥಳ ನನಗೆ ಎಲ್ಲಿಯೂ ಕಾಣಲಿಲ್ಲ, ಹೀಗಾಗಿ ನಾನು ತಿನ್ನಲು ಆಗಲಿಲ್ಲ, ಎಲ್ಲ ಕಡೆಗೂ ದೇವರಿದ್ದಾನೆ ಅಂತ ಹೇಳ್ತಾರೆ. ಹಾಗಾದರೆ ಮತ್ತೊಂದು ಸಾರಿ ಚಾಲೆಂಜ್ ಮಾಡ್ತಾರೆ, ನೀನು ದೇವರನ್ನು ನೋಡಿದೆಯಾ? ಹಾಂ, ನೋಡಿದ್ದೇನೆ. ಸರಿ, ನಮಗೂ ದೇವರನ್ನು ತೋರಿಸು ಅಂತ ಹೇಳ್ತಾರೆ. ಆಗ ದೇವರನ್ನು ತೋರಿಸು ಅಂತ ಹೇಳಿದಾಗ ಎಲ್ಲರನ್ನ ದೇವರ ಗುಡಿಗೆ ಕರೆದುಕೊಂಡು ಹೋಗಿ ಧ್ಯಾನವನ್ನು ಮಾಡ್ತಾನೆ. ಧ್ಯಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ನಿಬ್ಬೆರಗಾಗಿ ನೋಡ್ತಾ ಇರ್ತಾರೆ, ದೇವರು ಬರ್ತಾನೆ 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 ಅಂತ. ಆದರೆ ಆ ದೇವರ ಗುಡಿಯಲ್ಲಿ ಬಂದಿದ್ದು ಒಂದು ನಾಯಿ. ಅಲ್ಲಿ ನಾಯಿ ಬಂದು ಹೋಗುತ್ತೆ ದೇವರ ಆಸ್ಥಾನದಲ್ಲಿ, ಗರ್ಭಗುಡಿಯಲ್ಲಿ. ಎಲ್ಲರೂ ನಾಯಿ ಬಂತಂತ ತಿಳಿದುಕೊಂಡು ಓಡಿ ಹೊರಗೆ ಹೋಗುತ್ತಾರೆ. ಆಮೇಲೆ ಮರಳಿ ಪ್ರಶ್ನೆ ಮಾಡುತ್ತಾರೆ ಕನಕದಾಸರಿಗೆ ಅವರ ಗೆಳೆಯಂದಿರು, ದೇವರು ಕಾಣಲೇ ಇಲ್ವಲ್ಲ, ದೇವರು ಇಲ್ಲ ಅಂತ ಹೇಳಿದಾಗ ಆ ಕನಕದಾಸರು ಹೇಳ್ತಾರೆ, ಇವಾಗಲೇ ಬಂದು ಹೋಯ್ತಲ್ಲ ನಾಯಿ ರೂಪದಲ್ಲಿ ದೇವರು, ಅದೇ ನಿಜವಾದಂಥ ಪ್ರತ್ಯಕ್ಷವಾದಂಥ ದೇವರು ಅಂತ ಹೇಳ್ತಾರೆ. ಆದರೆ ಇದು ವ್ಯಾಸರಾಯರಿಗೆ ಗೊತ್ತಾಗುತ್ತೆ, ಆದರೆ ಉಳಿದಂಥ ಶಿಷ್ಯಂದರಿಗೆ ಗೊತ್ತಾಗಲ್ಲ. ಈ ಒಂದು ಕನಕದಾಸರ ಭಕ್ತಿ, ಕನಕದಾಸರ ಒಂದು ಪ್ರೌಢಿಮೆ, ಕನಕದಾಸರ ಒಂದು ದೈವ ಶಕ್ತಿಯನ್ನು ಒಂದು ಪರೀಕ್ಷಿಸಲು ಹಾಗೂ ತಮ್ಮ ಸ್ನೇಹಿತರಿಗೆ ತಿಳಿಪಡಿಸಲು ಏನಪ್ಪ ಅಂತಂದರೆ ಈ ರೀತಿಯಂಥ ಪರೀಕ್ಷೆಗಳನ್ನು ವ್ಯಾಸರಾಯರು ಒಡ್ಡುತ್ತಿರುತ್ತಾರೆ. ಸೊ ಹೀಗೆ ವ್ಯಾಸರಾಯರ ಒಂದು ಶಿಷ್ಯನಾಗಿ ಹಲವು ವಿದ್ಯೆಗಳಲ್ಲಿ ಪಾರಂಗತನಾಗಿ ಬೆಳೆದು ಈ ನಾಡಿನ ತುಂಬೆಲ್ಲ ಜನರ ಒಂದು ಮೌಢ್ಯತೆಯನ್ನು ತೊಡೆದು ಹಾಕಲು ಆಡು ಭಾಷೆಯಲ್ಲಿ ಕೀರ್ತನೆಗಳನ್ನು ರಚಿಸಿ ಜಗತ್ತಿಗೆ ಸಾರಿದಂತಹ ಒಂದು ಅಶ್ವಿನಿ ದೇವತೆ ಭಕ್ತ ಶ್ರೇಷ್ಠ ಕನಕದಾಸರು ಅಂತ ಹೇಳ್ಬೋದು. ಈ ಕನಕದಾಸರು ಮಾಡಿದಂಥ ಪವಾಡಗಳು ಹಲವಾರು. ಅದರ ಜೊತೆಗೆ ಒಂದು ಸಾರಿ ವ್ಯಾಸರಾಯರು ಪ್ರಶ್ನೆ ಮಾಡ್ತಾರೆ, ಇಲ್ಲಿ ಸ್ವರ್ಗಕ್ಕೆ ಹೋಗುವವರು ಯಾರಿದ್ದೀರಿ ಕೈ ಎತ್ತರಿ ಅಂತ ಹೇಳಿದಾಗ ಯಾರೂ ಕೈ ಎತ್ತಲ್ಲ. ಆದರೆ ಕೈ ಎತ್ತಿದಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದರೆ ಭಕ್ತ ಕನಕದಾಸರು. ಎಲ್ಲರೂ ಗಾಬರಿ ಆಗ್ತಾರೆ, ಕನಕದಾಸ ಹೇಗೆ ಹೋಗ್ತಾನೆ? ಅವಾಗ ಹೇಳ್ತಾರೆ ಕನಕದಾಸರು, ನಾನು ಹೋದರೆ ಹೋಗುವೆನು, ನಾನು ಹೋದರೆ ಹೋಗುವೆನು. ಆಗ ಎಲ್ಲರೂ ಗಾಬರಿ. ಅದರ ಅರ್ಥವನ್ನು ಕನಕದಾಸರು ಬಿಡಿಸಿ ಹೇಳ್ತಾರೆ, ನಾನು ಎಂದರೆ ಅಹಂಕಾರ. ಈ ನಮ್ಮಲ್ಲಿರುವಂಥ ಅಹಂಕಾರ ಹೋದರೆ ನಾನು ಸ್ವರ್ಗಕ್ಕೆ ಹೋಗಬಲ್ಲೆ
ಅಂತ ಹೇಳ್ತಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸ್ತಾರೆ. ಸೊ ಈ ರೀತಿಯಾಗಿ ಭಕ್ತ ಕನಕದಾಸರು ಸಾಕಷ್ಟು ಪವಾಡಗಳನ್ನು ಮಾಡಿದ್ದಾರೆ. ಒಂದು ಸಾರಿ ತಮ್ಮ ಗುರುಗಳ ಒಂದು ಆದೇಶದಂತೆ, ಅವರ ಹೇಳಿಕೆಯಂತೆ ಕೃಷ್ಣನ ಒಂದು ಸನ್ನಿಧಿಗೆ ಹೋಗಬೇಕಾಗಿತ್ತು. ಹೋದಂಥ ಸಂದರ್ಭದಲ್ಲಿ ಅವರ ಆಶೆಯಂತೆ ಹೋಗ್ತಾರೆ. ಆದರೆ ಕೃಷ್ಣನ ದರ್ಶನಕ್ಕೆ ದಾರಿಯನ್ನು ಬಿಡೋದಲ್ಲ, ಉಡುಪಿಯಲ್ಲಿರುವಂಥ ಶ್ರೀಕೃಷ್ಣನ ಒಂದು ದರ್ಶನಕ್ಕೆ. ಅಂಥ ಸಂದರ್ಭದಲ್ಲಿ ಕೃಷ್ಣನ ಬಾಗಿಲಿನ ಹಿಂಭಾಗದಲ್ಲಿ ಬಂದು ನಿಂತುಕೊಂಡು ಸೇವೆಯನ್ನು ನೀಡು ಹರಿಯೇ ಅಂತ ಕೀರ್ತನೆಗಳನ್ನು ಹೇಳಲು ಪ್ರಾರಂಭ ಮಾಡ್ತಾರೆ. ಆಗ ಶ್ರೀಕೃಷ್ಣ ಪೂರ್ವದಲ್ಲಿರುವಂಥ ಕೃಷ್ಣನ ಪಶ್ಚಿಮಕ್ಕೆ ತಿರುಗುತ್ತಾನೆ. ಪಶ್ಚಿಮಕ್ಕೆ ತಿರುಗಿ ಆ ಒಂದು ಗೋಡೆಯಲ್ಲಿ ಬಿರುಕು ಉಂಟಾಗಿ ಕಿಂಡಿ ಉಂಟಾಗುತ್ತೆ. ಆ ಕಿಂಡಿಯಿಂದ ಭಕ್ತ ಕನಕದಾಸನಿಗೆ ಶ್ರೀಕೃಷ್ಣ ಒಂದು ಪ್ರವೇಶ ರೀತಿಯಲ್ಲಿ ಏನಪ್ಪ ಅಂತಂದರೆ ದಾರಿ ತೋರಿ ಶ್ರೀಕೃಷ್ಣನು ಪ್ರತ್ಯಕ್ಷನಾಗ್ತಾನೆ ಅಂತ ಹೇಳ್ಬೋದು. ಅದು ಕನಕನ ಕಿಂಡಿಯಾಗಿ ಸಹಿತ ಈಗಲೂ ಇದೆ. ಎಲ್ಲ ಜನರು ಸಹಿತ ಈಗಲೂ ಆ ಒಂದು ಕನಕನ ಕಿಂಡಿಯಿಂದಲೇ ಸಹಿತ ಆ ಒಂದು ಶ್ರೀಕೃಷ್ಣನಿಗೆ ಏನಪ್ಪ ಅಂತಂದರೆ ಆಶೀರ್ವಾದವನ್ನು ಪಡೆಯುತ್ತಾರೆ ಆ ಒಂದು ಉಡುಪಿಯ ಶ್ರೀಕೃಷ್ಣನಲ್ಲಿ ಹೋಗಿ. ಸೊ ಈ ರೀತಿಯಾದಂಥ ಪವಾಡಗಳು ಸಾಕಷ್ಟು. ಅದೇ ರೀತಿಯಾಗಿ ಒಂದು ಸಾರಿ ಗುರುರಾಯರ ಬಳಿ ಹೋದಾಗ, ಗುರುರಾಯರ ಬಳಿ ಈ ಮಂತ್ರಾಲಯದ ಗುರುರಾಯರಿಗೆ ಹತ್ತಿರ ಹೋಗುವಂಥ ಸಂದರ್ಭದಲ್ಲಿ ಇವರು ಕನಕದಾಸರು ಬರುವುದು ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಗೊತ್ತಾದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಕಳಿಸುತ್ತಾರೆ. ಕನಕದಾಸರು ಬರ್ತಾ ಇದ್ದಾರೆ, ಕರೆದುಕೊಂಡು ಬಾ ಅಂತ ಹೇಳ್ತಾರೆ. ಆಗ ಕರೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ದಾರಿಯಲ್ಲಿ ಇವರು ಬರ್ತಾ ಇರ್ತಾರೆ. ಇಲ್ಲಿ ಕನಕದಾಸರು ಬರ್ತಾ ಇದ್ದಾರೆ, ಯಾರು, ನೀವೇನ ಕನಕದಾಸರು ಅಂತ ಹೇಳ್ತಾರೆ. ಆಗ ಕೇಳಿದಂಥ ವ್ಯಕ್ತಿಗೆ ಹಿಂದೆ ಬಂದವನು ಮುಂದೆ ನಿಂತಿಹನು, ಮುಂದೆ ನಿಂತವನು ಹಿಂದಿನಿಂದ ಬಂದವನು ಅವನೇ ಕನಕದಾಸ ಅಂತ ಹೇಳ್ತಾರೆ. ಆ ಕೇಳಿದಂಥ ವ್ಯಕ್ತಿಗೆ ತಲೆ ಕೆಟ್ಟಂಗಾಗಿ ಅಲ್ಲ ಬಿಡು ಅಂತ ತಿಳ್ಕೊಂಡು ಹೋಗ್ತಾರೆ. ಹೀಗೆ ಏನಪ್ಪ ಅಂದ್ರೆ ಅಲ್ಲಿ ಒಂದು ರಾಯರ ಗುಡಿಯಲ್ಲಿಯೂ ಸಹಿತ ರಾತ್ರಿ ವೇಳೆಯಲ್ಲಿ ಬಂದು ಅಲ್ಲಿ ತಂಗಿದಾಗ ಅತ್ಯಂತ ಚಳಿಯ ವಾತಾವರಣದಲ್ಲಿ ಗುರು ರಾಯರ ಒಂದು ಶಾಲು ಇವರು ಹೊದಿಕೆಯಾಗಿ ಪವಾಡದಿಂದ ಬಂದು ಇವರು ಹೊದಿಕೆಯಾಗಿರುತ್ತೆ. ಆ ಸಂದರ್ಭದಲ್ಲಿ ಬೆಳಗಿನ ವೇಳೆಯಲ್ಲಿ ಎಲ್ಲ ಜನರು ಬಂದು ರಾಯರ ಹೊದಿಕೆಯನ್ನು ಕದ್ದಿದ್ದಾನೆ ಅಂತ ತಿಳ್ಕೊಂಡು ಬಡಿಯಲು ಪ್ರಾರಂಭಿಸ್ತಾರೆ. ಆಗ ರಾಯರ ಒಂದು ಪ್ರತ್ಯಕ್ಷವಾಗುವುದರಿಂದ ಅದೆಲ್ಲವೂ ತಿಳಿಯಾಗುತ್ತೆ. ಹಾಗೆ ಇವರ ಪವಾಡಗಳು ಹೇಗೆ, ಇವರೇ ಭಕ್ತ ಕನಕದಾಸರು ಎಂಬುದು ಎಲ್ಲರಿಗೂ ತಿಳಿದು ಬರುತ್ತೆ. ಹೀಗೆ ಹಲವಾರು ಪವಾಡಗಳನ್ನು ಮಾಡ್ತಾ ತಮ್ಮ ಒಂದು ಕೀರ್ತನೆಗಳಲ್ಲಿ ತನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ರಾಮಧ್ಯಾನ ಚರಿತೆ, ಮೋಹನ ತರಂಗಿಣಿ, ನಳಭಕ್ತ ಸಾರ, ಸೊ ಹೀಗೆ ಹಲವು ಸಾಹಿತ್ಯ ಕ್ಷೇತ್ರದ ಒಂದು ಕಾವ್ಯಗಳನ್ನು ರಚಿಸುವುದರ ಜೊತೆಗೆ ಈ ನಾಡಿನ ತುಂಬೆಲ್ಲ ಸಂಚರಿಸಿ ಕುಲದೇವರಾದಂತಹ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದೊಂದಿಗೆ ಆರಾಧ್ಯ ದೈವವಾದಂತಹ ಕಾಗಿನೆಲೆ ಆದಿಕೇಶವನ ಒಂದು ಆಜ್ಞೆಯಂತೆ ದಾಸನಾಗಿ ಸೇವೆಯನ್ನು ಗೈಯುತ್ತಾ ಈ ಒಂದು ನಾಡಿನಲ್ಲಿ ಬದಲಾವಣೆ ಮಾಡುತ್ತಾ ಸುಮಾರು 100 ವರ್ಷಗಳ ಕಾಲ, ಅಂದರೆ 1509ರಲ್ಲಿ ಜನಿಸಿದ್ದು, ಮರಣ 1609ರಲ್ಲಿ, ಸುಮಾರು 100 ವರ್ಷಗಳ ಕಾಲ ಈ ಒಂದು ಭೂಮಿಯ ಮೇಲೆ ಅಶ್ವಿನಿ ದೇವತೆಯಂತೆ ನಡೆದಾಡಿ ಇಂದಿಗೂ ಸಹಿತ ಎಲ್ಲ ಜನಮಾನಸದಲ್ಲಿ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಎಂದೆನ್ನುತ್ತಾ ಜಾತಿ ಎನ್ನಬೇಡ, ನಾವೆಲ್ಲರೂ ಒಂದೇ ಜಾತಿ, ನಾವು ಕುಡಿಯುವಂಥ ನೀರು ಯಾವ ಜಾತಿ, ತಿನ್ನುವ ಆಹಾರ ಯಾವ ಜಾತಿ ಎಂದು ಕೇಳಿ ಪ್ರಶ್ನಿಸಿದಂತಹ ವ್ಯಕ್ತಿ ಕನಕದಾಸರು. ಈ ಕನಕದಾಸರು ಕೇವಲ ಜಾತಿಗೆ ಸೀಮಿತರಾದವರಲ್ಲ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ ಹಾಗೆ ನಾವೆಲ್ಲರೂ ಒಂದೇ ಎಂಬ ಅಂಶವನ್ನು ಸಾರಿದಂತಹ ವ್ಯಕ್ತಿ ಭಕ್ತ ಕನಕದಾಸರು. ಹೀಗಾಗಿ ಕನಕದಾಸರ ಒಂದು ಕೀರ್ತನೆಗಳ ಅನುಸಾರ ನಾವಿಲ್ಲಿ ಜೀವನ ಸಾಗಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಭಕ್ತ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶುಭವಾಗಲಿ.